ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಕೆಪಿಎಸ್ಸಿ ಅಕ್ರಮದ ತನಿಖೆ ಮಧ್ಯೆನೇ ಸಿಐಡಿ ಕೂಡ ಶಾಕ್ ಕೊಟ್ಟಿದೆ. ಕೆಪಿಎಸ್ಸಿ ಕೇಂದ್ರ ಕಚೇರಿ ಮೇಲೆ ಸಿಐಡಿ ದಾಳಿ ನಡೆಸಿದ್ದು, ಸಿಐಡಿ ಎಸ್ಪಿ ರಾಘವೇಂದ್ರ ಹೆಗಡೆ ಅವರ ನೇತೃತ್ವದಲ್ಲಿ ರೇಡ್ ಮಾಡಿ ದಾಖಲೆಗಳ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಇಡಿ ಅಧಿಕಾರಿಗಳ ದಾಳಿಯ ಬೆನ್ನಲ್ಲೇ ಸಿಐಡಿ ಕೂಡ ಶಾಕ್ ಕೊಟ್ಟಿದೆ. ಇವತ್ತು ಎರಡನೇ ಬಾರಿ ದಾಳಿ ಮಾಡಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಕೆಪಿಎಸ್ಸಿ ಹಗರಣದ ಸಂಪೂರ್ಣ ತನಿಖೆಗೆ ಸರ್ಕಾರ ಆದೇಶಿಸಿದ್ದು, ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತಹ ಸಿಐಡಿ ಅಧಿಕಾರಿಗಳು ಹಿಂದೆಯೂ ಹಲವು ದಾಖಲೆಗಳನ್ನ ವಶಕ್ಕೆ ಪಡ್ಕೊಂಡಿದ್ರು. ಇವತ್ತು ಮತ್ತೆ ದಾಳಿ ಮಾಡಿ ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. 329 ಅಭ್ಯರ್ಥಿಗಳಿಗೆ ಮತ್ತೆ ನೋಟಿಸ್ ನೀಡಿರುವಂತಹ ಸಿಐಡಿ ಇಂದೇ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಆದೇಶಿಸಲಾಗಿದೆ. ಇಡಿ ಮುಂದೆ ತಪ್ಪೊಪ್ಪಿಗೆ ಮಾಹಿತಿ ಹಿನ್ನೆಲೆ ನೋಟಿಸ್ ಅನ್ನ ಕೊಡಲಾಗಿದೆ. 329 ಅಭ್ಯರ್ಥಿಗಳು ಕೂಡ ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಗಿರೋದು 329 ಅಭ್ಯರ್ಥಿಗಳು. ಯಾಕೆಂದ್ರೆ ಯಾರು ಪ್ರಾಮಾಣಿಕವಾಗಿ ಎಕ್ಸಾಮ್ ಬರೆದು ಪಾಸ್ ಆಗಿ ಕೆಲಸವನ್ನ ಪಡ್ಕೊಳ್ಬೇಕಿತ್ತೋ ಅವರು ಇದರಿಂದ ವಂಚಿತರಾಗಿದ್ದಾರೆ. ಲಂಚ ಕೊಟ್ಟು ಇಲ್ಲಿ ಹುದ್ದೆಯನ್ನ ಪಡ್ಕೊಂಡಿರುವಂತ ಅಭ್ಯರ್ಥಿಗಳ ವಿರುದ್ಧ ಈಗ ಕಂಪ್ಲೇಂಟ್ ಇದೆ. ಹೀಗಾಗಿ ಅವರು ತನಿಖೆಗೆ ಹಾಜರಾಗಲೇಬೇಕು. ಯಾರೆಲ್ಲ ಲಂಚ ಕೊಟ್ಟಿದ್ರು, ಶಿವಶಂಕರಪ್ಪ ಅವರ ಸಂಬಂಧಿಕರು ಅನ್ನುವಂಥ ಕಾರಣಕ್ಕೆ ಅವರಿಗೆ ಕೆಲಸವನ್ನ ಕೊಡಲಾಗಿತ್ತು. ಹೀಗಾಗಿ ಈಗ ಈ ಅಭ್ಯರ್ಥಿಗಳೆಲ್ಲರೂ ಕೂಡ ತನಿಖೆಗೆ ಹಾಜರಾಗಬೇಕಿದೆ. ಮೊನ್ನೆ ಎಲ್ಲ 3 ದಿನಗಳ ಕಾಲ ಇಡಿ ಅಧಿಕಾರಿಗಳು ಬರೀ ಬೆಂಗಳೂರು ಮಾತ್ರ ಅಲ್ಲ, ಕಲಬುರಗಿ ಸೇರಿದಂತೆ ಬೇರೆ ಬೇರೆ ಕಡೆ 21 ಕಡೆ ಏಕಕಾಲದಲ್ಲಿ ದಾಳಿ ಮಾಡಿದ್ರು. ಆ ಮೂಲಕ ಸಾಕಷ್ಟು ದಾಖಲೆಗಳನ್ನು ಕಲೆ ಹಾಕಿದ್ರು. ಈಗ ಸಿಐಡಿ ಅಧಿಕಾರಿಗಳ ಸರದಿ ಅವರು ಕೂಡ ದಾಳಿ ಮಾಡಿ ಮಾಹಿತಿ ಕಲೆ ಹಾಕಿ ಅದರ ಜೊತೆಗೆ 329 ಅಭ್ಯರ್ಥಿಗಳು ಇವತ್ತೇ ತನಿಖೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ. ಈ ಮೂಲಕ ಈ ಒಂದು ಕೆಪಿಎಸ್ಸಿ ಪರೀಕ್ಷೆಯ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮತ್ತಷ್ಟು ವೇಗ ಪಡ್ಕೊಳ್ತಾ ಇದೆ. ಮತ್ತೊಂದು ಕಡೆ ನೋಡಿ, ಕೆಪಿಎಸ್ಸಿ ಅಭ್ಯರ್ಥಿಗಳು ಫ್ರೀಡಂ ಪಾರ್ಕ್ ಮುಂದೆ, ಗೃಹ ಕಚೇರಿ ಕೃಷ್ಣ ಮುಂದೆನೂ ಕೂಡ ಪ್ರತಿಭಟನೆಯನ್ನ ಮಾಡೋದ್ರ ಮೂಲಕ ಈ ಕೆಪಿಎಸ್ಸಿ ಅಕ್ರಮ ಹಗರಣವನ್ನ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತೇಳಿ ಪಟ್ಟನ್ನ ಹಿಡಿದಿರುವಂತದ್ದು. ಪರ್ಮಿಷನ್